ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಮಧುಶ್ರೀ ಮೊದಲಿಗೆ ಹೆಡ್ಲೈನ್ಸ್ ಪ್ರೌಢಶಾಲೆಗಳ ಸುತ್ತ ನಿಷೇಧಾಜ್ಞೆ ಜಾರಿ ಶಾಲೆಗಳಲ್ಲಿ ಸಮವಸ್ತ್ರ ಸಂಹಿತೆ ಪಾಲನೆಗೆ ಜಿಲ್ಲಾಧಿಕಾರಿ ಮನವಿ ರಾಹುಲ್ ಗಾಂಧಿ ಬಗ್ಗೆ ಟೀಕೆಗೆ ಆಕ್ರೋಶ ಅಸ್ಸಾಂ ಮುಖ್ಯಮಂತ್ರಿ ಹೇಳಿಕೆಗೆ ಕಾಂಗ್ರೆಸ್ ಪ್ರತಿಭಟನೆ ಗ್ರಾಮೀಣ ಮಹಿಳೆಯರ ಬಲವರ್ಧನೆಗೆ ಟೈಲರಿಂಗ್ ಹಾಗೂ ಕಂಪ್ಯೂಟರ್ ಕಲಿಕೆಗೆ ಪ್ರೋತ್ಸಾಹ ಸಹಕಾರ ನೀಡಿದರೆ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಹಿರಿಯ ನಾಗರಿಕರ ಕಷ್ಟದ ಬದುಕಿನ ಮೇಲೆ ಇಂದಿನ ಯುವ ಸಮುದಾಯದ ಬದುಕು ನಿರ್ಮಾಣ ಹಿರಿಯರನ್ನ ಗೌರವಿಸುವುದೇ ಯುವಕರಿಗೆ ಸಂಸ್ಕೃತಿ ವಾರ್ತೆಗಳ ವಿವರ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶ ಸರ್ಕಾರದ ನಿರ್ದೇಶನದಂತೆ ಸೋಮವಾರದಿಂದ 9 ಮತ್ತು 10ನೇ ತರಗತಿಗಳ ಶಾಲೆಗಳನ್ನು ಪ್ರಾರಂಭಿಸುತ್ತಿದ್ದು ಸಮವಸ್ತ್ರ ಸಂಹಿತೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಊಹಾಪೋಹಗಳಿಗೆ ಕಿವಿಗೊಡದೆ ಎಲ್ಲ ಪೋಷಕರು ಸಾರ್ವಜನಿಕರು ಸಂಘ ಸಂಸ್ಥೆಗಳು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಜಿಲ್ಲಾಡಳಿತದೊಂದಿಗೆ ಸಹಕರಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾರವರು ಮನವಿ ಮಾಡಿದ್ದಾರೆ. ಫೆಬ್ರವರಿ 14ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಪ್ರೌಢಶಾಲೆಗಳ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಆದೇಶ ಹೊರಡಿಸಲಾಗಿದೆ. ರಾಜ್ಯಾದ್ಯಂತ ಹಿಜಾಬ್ ಕೇಸರಿ ಶಾಲು ವಿಚಾರವಾಗಿ ಹಲವಾರು ಕಡೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುವ ರೀತಿಯಲ್ಲಿ ಘಟನೆಗಳು ನಡೆದ ಹಿನ್ನೆಲೆಯಲ್ಲಿ ಹೈಕೋರ್ಟ್ನ ಮಧ್ಯಂತರ ಆದೇಶದಂತೆ ರಾಜ್ಯ ಸರ್ಕಾರವು 9 ಮತ್ತು 10ನೇ ತರಗತಿಗಳನ್ನು ಫೆಬ್ರವರಿ 14ರಿಂದ ಪುನರಾರಂಭಿಸಲು ಸೂಚಿಸಿದೆ. ಈ ಸಮಯದಲ್ಲಿ ಯಾವುದೇ ಧರ್ಮದ ವಿದ್ಯಾರ್ಥಿಗಳು ಸಮವಸ್ತ್ರವನ್ನು ಹೊರತುಪಡಿಸಿ ಹಿಜಾಬ್ ಅಥವಾ ಕೇಸರಿ ಶಾಲು ಧರಿಸಿ ಶಾಲೆಗೆ ಹಾಜರಾಗಲು ಅವಕಾಶ ಇಲ್ಲ ಎಂದು ತಿಳಿಸಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ಕ್ರಮ ಕೈಗೊಳ್ಳಲು ಸೂಚಿಸಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾ ಅವರು ಈ ಆದೇಶ ಹೊರಡಿಸಿದ್ದಾರೆ. ಈ ನಿಷೇಧಾಜ್ಞೆಯನ್ನು ಫೆಬ್ರವರಿ 14ರಿಂದ 19ರ ಮಧ್ಯರಾತ್ರಿಯವರೆಗೆ ಅನ್ವಯಿಸುವಂತೆ ಆದೇಶ ಹೊರಡಿಸಲಾಗಿದೆ. ಇದೇ ಸಮಯದಲ್ಲಿ ಪ್ರತಿ ಹೋಬಳಿಗೂ ಒಬ್ಬ ಸರ್ಕಾರಿ ಅಧಿಕಾರಿಯನ್ನು ನೋಡಲ್ ಅಧಿಕಾರಿಯನ್ನಾಗಿ ನೇಮಿಸಿದ್ದು ಸ್ಥಳೀಯ ಶಾಲೆ ಕಾಲೇಜುಗಳೊಂದಿಗೆ ಅಧಿಕಾರಿಗಳು ಸಮನ್ವಯತೆ ಸಾಧಿಸಿ ಕಾನೂನು ಉಲ್ಲಂಘನೆಯಾಗದಂತೆ ಕ್ರಮ ವಹಿಸಲು ಸೂಚಿಸಲಾಗಿದೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಎಲ್ಲ ನಗರ, ತಾಲೂಕು ಮತ್ತು ಗ್ರಾಮಗಳಲ್ಲಿ ಯಾರಾದರೂ ಹಿಜಾಬ್ ಮತ್ತು ಕೇಸರಿ ಶಾಲು ವಿಚಾರಕ್ಕೆ ಸಂಬಂಧಿಸಿದಂತೆ ಟ್ವಿಟರ್, ಫೇಸ್ಬುಕ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಸೇರಿದಂತೆ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ರೀತಿಯ ಪೋಸ್ಟರ್ ಮತ್ತು ಪ್ರಚೋದನಕಾರಿ ಹೇಳಿಕೆಗಳು, ಪೋಸ್ಟರ್ಗಳು ಹಾಗೂ ವಿಡಿಯೋಗಳನ್ನು ಹಾಕಿದ್ದಾರೆ ಹಾಗೂ ಇದಕ್ಕೆ ಪ್ರಚೋದನೆ ನೀಡಿ ಗುಂಪುಗಾರಿಕೆ, ಗಲಾಟೆ ಮಾಡಿ ಸಮಾಜದ ಶಾಂತಿ ನೆಮ್ಮದಿಗೆ ಭಂಗ ತರುವಂತಾದರೆ ಅಂಥವರ ವಿರುದ್ಧ ಪ್ರಕರಣ ದಾಖಲಿಸಿ ಕಠಿಣ ಕಾನೂನು ಕ್ರಮ ಕೈಗೊಂಡು ರೌಡಿ ಶೀಟರ್, ಕಮ್ಯುನಲ್ ಗೂಂಡಾ ಶೀಟ್ಗಳನ್ನು ತೆರೆಯಲಾಗುವುದು. ಈ ರೀತಿಯ ಚಟುವಟಿಕೆಗಳ ಮಾಹಿತಿ ಇದ್ದವರು ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡತಕ್ಕದ್ದು ಎಂದು ಪ್ರಕಟಣೆ ಹೊರಡಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ವಿರುದ್ಧ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ನೀಡಿದ್ದ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಯುವ ಕಾಂಗ್ರೆಸ್ ಜಿಲ್ಲಾ ಘಟಕ ವತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ವಿರುದ್ಧ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ನೀಡಿದ್ದ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಯುವ ಕಾಂಗ್ರೆಸ್ ಜಿಲ್ಲಾ ಘಟಕ ವತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ನಗರದ ಕಾಂಗ್ರೆಸ್ ಕಚೇರಿಯಿಂದ ಶಿಡ್ಲಘಟ್ಟ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಮುಖಂಡರು, ಕಾರ್ಯಕರ್ತರು ಅಸ್ಸಾಂ ಸಿಎಂ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಕ್ಷಮೆಯಾಚಿಸದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್ ಮಾತನಾಡಿ, ಅಸ್ಸಾಂ ಸಿಎಂ ತಮ್ಮ ಸ್ಥಾನ ಘನತೆಗೆ ತಕ್ಕಂತೆ ಮಾತನಾಡಬೇಕು ಎಂದು ಕಿಡಿಕಾರಿದರು. ರಾಜೀವ್ ಗಾಂಧಿ ಮಗ ಎಂಬುದನ್ನು ರಾಹುಲ್ ಗಾಂಧಿ ಸಾಬೀತುಪಡಿಸಬೇಕು ಎಂಬ ಹೇಳಿಕೆ ಸರಿಯಲ್ಲ. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದವರ ಕುಟುಂಬದ ರಾಹುಲ್ ಗಾಂಧಿಯವರನ್ನು ಅವಹೇಳನ ಮಾಡುವುದು ಖಂಡನೀಯ. ಅವರ ತಂದೆ ಯಾರು ಎಂಬುದು ಇಡೀ ದೇಶ ಪ್ರಪಂಚಕ್ಕೆ ಗೊತ್ತಿದೆ ಎಂದು ತಿಳಿಸಿದ ಅವರು, ಇಂತಹ ಹೇಳಿಕೆ ನೀಡಿ ಬಾಲಿಶತನ ಪ್ರದರ್ಶಿಸಿದ್ದಾರೆ ಎಂದು ದೂರಿದರು. ರಾಹುಲ್ ಗಾಂಧಿ ಅವರ ತಂದೆ ಯಾರು ಅಂತ ಅವ್ನು ಕೇಳ್ತಾ ಇದ್ದಾನೆ. ರಾಹುಲ್ ಗಾಂಧಿ ತಂದೆ ಯಾರು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು, ದೇಶಕ್ಕೆ ಗೊತ್ತು. ಅಸಲು ಇವನ್ ತಂದೆ ಯಾರು ಅಂತ ಇವನು ತೋರಿಸ್ಬೇಕಾಗ್ತದೆ ನಮ್ಗೆ. ಆ ರೀತಿ ಅನ್ನೋವನು ಇವನ್ ತಂದೆ ಯಾರು ಅನ್ನೋದನ್ನ ದೇಶಕ್ಕೆ ತೋರಿಸ್ಕೊಡ್ಲಿ. ಇವನು
ನಾವು ತೋರಿಸ್ಕೊಟ್ಟಿದ್ದೀವಿ. ರಾಜೀವ್ ಗಾಂಧಿ ಅವರ ತಂದೆ ಯಾರು, ರಾಹುಲ್ ಗಾಂಧಿ ತಂದೆ ಯಾರನ್ನ ತೋರಿಸ್ಕೊಟ್ಟಿದ್ದೀವಿ. ಅವರು ಇಂದಿರಾ ಗಾಂಧಿ ಫ್ಯಾಮಿಲಿ ಅವ್ರದ್ದು, ಅವರು ಕಾಂಗ್ರೆಸ್ಗರು. ಇವರು ನಮ್ಮ ಇಂದಿರಾ ಗಾಂಧಿ ಯಾರು ಅನ್ನೋದು ಅರ್ಥ ಇದೆ. ನೆಹರು ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಒಬ್ಬ ರಾಹುಲ್ ಗಾಂಧಿನ ನಿಮ್ಮ ತಂದೆ ಯಾರು ಅಂತ ಕೇಳ್ತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಯ ಒಂದು ಬಾಲಿಶತನ ಅಂತ ನಾನು ಇವತ್ತು ದಿವಸ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂವಿ ಕೃಷ್ಣಪ್ಪ, ಕೆಪಿಸಿಸಿ ಸದಸ್ಯ ಪಿಎನ್ ಮುನೇಗೌಡ, ಮುಖಂಡರಾದ ನಾಯನಹಳ್ಳಿ ನಾರಾಯಣಸ್ವಾಮಿ, ಅಡ್ಡಗಲ್ ಶ್ರೀಧರ್, ಹನುಮಂತಪ್ಪ, ಕೋನಪಲ್ಲಿ ಕೋದಂಡ, ವೆಂಕಟೇಶ್ ಮುಂತಾದವರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮೀಣ ಭಾಗದ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಲು ಉಚಿತ ಟೈಲರಿಂಗ್ ತರಬೇತಿಯನ್ನ ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ ಪಡೆಯಲಿ ಎಂಬ ಉದ್ದೇಶದಿಂದ ಗೌರಿಬಿದನೂರು ತಾಲೂಕಿನಾದ್ಯಂತ ಉಚಿತ ಕಂಪ್ಯೂಟರ್ ತರಬೇತಿ ನೀಡಲಾಗುತ್ತಿದೆ ಎಂದು ಕೆಎಚ್ಪಿ ಬಣದ ಅಧ್ಯಕ್ಷ ಕೆಎಚ್ ಪುಟ್ಟಸ್ವಾಮಿಗೌಡ ಅವರು ಅಭಿಪ್ರಾಯಪಟ್ಟರು. ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಕೋಟಾಲದಿನ್ನೆಯಲ್ಲಿ ಕೆಎಚ್ಪಿ ಫೌಂಡೇಶನ್ ವತಿಯಿಂದ ತೆರೆದಿರುವ ಉಚಿತ ಕಂಪ್ಯೂಟರ್ ತರಬೇತಿ ಹಾಗೂ ಟೈಲರಿಂಗ್ ತರಬೇತಿ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಕೆಎಚ್ಪಿ ಬಣದ ಅಧ್ಯಕ್ಷ ಕೆಎಚ್ ಪುಟ್ಟಸ್ವಾಮಿಗೌಡ ಅವರು, ನನ್ನ ಸೇವಾ ಕಾರ್ಯವು ದಲಿತ ವಧೂವರರ ಕಲ್ಯಾಣ ಕಾರ್ಯ ಮಾಡುವುದರ ಮೂಲಕ ಪ್ರಾರಂಭಿಸಿದ್ದು, ಕೊರೋನಾ ಸಂಕಷ್ಟದ ಸಮಯದಲ್ಲಿ ನೊಂದವರಿಗೆ ನೆರವಾಗಿ ತಾಲೂಕಿನ ಜನತೆಯ ಕಷ್ಟದಲ್ಲಿ ಭಾಗಿಯಾಗಿದ್ದೇನೆ. ಸೇವಾ ಕಾರ್ಯ ನಿರಂತರವಾಗಿ ನಡೆಯುತ್ತಿರುತ್ತದೆ ಎಂದರು. ತಾಲೂಕಿನ ಜನತೆ ನನಗೆ ಬೆಂಬಲವನ್ನು ನೀಡಬೇಕು. ಗೌರಿಬಿದನೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತೇನೆಂದರು. ಕಂಪ್ಯೂಟರ್ ತರಬೇತಿ ಆಗಿರಲೇಬೇಕು, ಯಾರೇ ಒಬ್ಬ ಉದ್ಯೋಗ ಅರಸಬೇಕಾದ್ರೆ. ಅದಕ್ಕೆ ಪೂರಕವಾಗಿ ನಾವು ಯುವಕರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಗೋಸ್ಕರ ತಾಲೂಕಿನಾದ್ಯಂತ ಕಂಪ್ಯೂಟರ್ ತರಬೇತಿ ಕೇಂದ್ರಗಳಂತ ಮಾಡಿ, ಇವೆಲ್ಲ ಸಣ್ಣ ಪುಟ್ಟದ ಖರ್ಚು ವೆಚ್ಚ ಅಲ್ಲ. ಅವ್ರಿಗೆ ಕೊಡೋ ಮಿಷಿನ್ ಹೊಲಿಗೆ ಫ್ರೀ ಆಗಿರ್ಬೋದು, ಅವೆಲ್ಲ ನೀವು ಲೆಕ್ಕ ಹಾಕಿರೋ ಒಂದು ಅಂದಾಜು ಬರ್ತದೆ. ನಾನು ಅಮೌಂಟ್ಗಳು ಹೇಳಕ್ ಹೋಗಲ್ಲ. ಅವರಿಗೆ ಸಾವಿರಾರು ಜನ, 1,500 ಜನ, 2,000 ಜನ ಕಂಪ್ಯೂಟರ್ ತರಬೇತಿ ಮತ್ತು 1,500 ಜನಕ್ಕೆ ಫ್ರೀ ಮಿಷನ್ ಅಂದ್ರೆ ಏನಾಗುತ್ತೆ ಅನ್ನೋದು ನಿಮ್ಮ ಅಂದಾಜು ಮಾಡ್ಕೊಳ್ಳಿ. ನಾನು ಹೇಳೋದು ಹೋಗೋದಿಲ್ಲ ಅಮೌಂಟ್ಗಳನ್ನ. ಇಂಥ ಒಂದು, ಏಕೆಂದ್ರೆ ತಾಲೂಕಿನಲ್ಲಿ ಎಲ್ಲರೂ ಕೂಡ ಸರ್ವತೋಮುಖವಾದಂತ ಅಭಿವೃದ್ಧಿ ಆಗಬೇಕು. ಯುವಕರಾಗ್ಲಿ, ಮಹಿಳೆಯರಾಗ್ಲಿ ಅವರ ಭವಿಷ್ಯವನ್ನು ರೂಪಿಸ್ಕೋಬೇಕು ಅನ್ನೋ ದೃಷ್ಟಿಗೋಸ್ಕರ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಇಷ್ಟು ಒಳ್ಳೆ ಒಂದು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಸರಿಸಮಾನವಾಗಿ, ಎಲ್ಲ ಜನಾಂಗವನ್ನು ಕೂಡ ಸರಿಸಮಾನವಾಗಿ ನೋಡಿ ಅವರ ಅಭಿವೃದ್ಧಿಗೆ, ಅವರ ಶ್ರೇಯಸ್ಸಿನ ಬಯಸುವಂತ ಒಂದು ಕೆಲಸಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಕೆಎಚ್ಪಿ ಬಣದ ಪ್ರಮುಖ ಮುಖಂಡರಾದ ಎಚ್ವಿ ಮಂಜುನಾಥ್ ಮಾತನಾಡಿ, ತಾಲೂಕಿನಲ್ಲಿ ಪ್ರತಿ ಹಳ್ಳಿಗೂ ಪುಟ್ಟಸ್ವಾಮಿಗೌಡರು ಚಿರಪರಿಚಿತರಾಗಿ ಮನೆಗಳಲ್ಲಿ ಮಾತಾಗಿದ್ದು, ಮುಂದಿನ ಬಾರಿ ಗೌರಿಬಿದನೂರಿನ ಶಾಸಕರಾಗಿ ಆಗುವುದರಲ್ಲಿ 100ಕ್ಕೆ 100 ಸತ್ಯವಾಗಿದೆ. ಗ್ರಾಮೀಣ ಭಾಗದ ಮಹಿಳೆಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತ ಕಂಪ್ಯೂಟರ್ ಶಿಕ್ಷಣ ಹಾಗೂ ಟೈಲರಿಂಗ್ ತರಬೇತಿ ನೀಡುತ್ತಿರುವುದು ಶ್ಲಾಘನೀಯ ವಿಷಯವಾಗಿದೆ ಎಂದರು. ಜಿಎ ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿವಿಧ ಬೆಳೆಗಳಿಗೆ ವಿವಿಧ ರೀತಿಯ ಜೇಡರ ನುಸಿಗಳು ಕಂಡುಬರುತ್ತವೆ. ಅಂದರೆ ರೆಡ್ ಮೈಟ್ಸ್, ಯೆಲ್ಲೋ ಮೈಟ್ಸ್ ಮತ್ತು ಯುರೋಪಿಯನ್ ಮೈಟ್ಸ್ ನ ಹಾವಳಿ ಹೆಚ್ಚುತ್ತದೆ. ಈ ಜೇಡರ ನುಸಿಗಳು ತರಕಾರಿ ಮತ್ತು ಹಣ್ಣು ಹಾಗೂ ಇತರ ಫಸಲುಗಳ ರಸವನ್ನು ಹೀರುವುದರಿಂದ ಬೆಳೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಕಡಿಮೆಯಾಗುತ್ತದೆ. ಇದರಿಂದಾಗಿ ಬೆಳೆಗಳ ಗುಣಮಟ್ಟ ಕುಂಠಿತಗೊಳ್ಳುತ್ತದೆ ಹಾಗೂ ಇಳುವರಿಯು 25% ರಿಂದ 50% ಕಡಿಮೆಯಾಗುತ್ತದೆ. ಹಾಗಾಗಿ IIL ಹಾಗೂ ಜಪಾನಿನ ನಿಸ್ಸಾನ್ ಕೆಮಿಕಲ್ಸ್ ಕಾರ್ಪೊರೇಷನ್ ಜೊತೆಗೂಡಿ ಅತ್ಯಂತ ಶಕ್ತಿಶಾಲಿಯಾಗಿ ಕುನೌಚಿ ದಾಳಿ ನಡೆಸಿದೆ. ಆದ್ದರಿಂದ ಎಷ್ಟೇ ಜೇಡರ ನುಸಿಗಳಿದ್ದರೂ ಉತ್ತರ ಕೇವಲ ಒಂದೇ, ಕುನೌಚಿ. ಕುನೌಚಿ ಅನೇಕ ರೀತಿಯಲ್ಲಿ ಜೇಡರ ನುಸಿಗಳ ಮೇಲೆ ದಾಳಿ ನಡೆಸುತ್ತದೆ ಮತ್ತು ಜೇಡರ ನುಸಿಗಳ ಎಲ್ಲಾ ಹಂತಗಳಲ್ಲೂ ಅತ್ಯಂತ ಆಕ್ರಮಣಕಾರಿಯಾಗಿ ನಿಯಂತ್ರಿಸುತ್ತದೆ. ಎಲ್ಲಿ ತನಕ ಅಂದರೆ ಜೇಡರ ನುಸಿಗಳ ಮೊಟ್ಟೆಗಳನ್ನು ಸಹ ಹೊಡೆದು ಉರುಳಿಸುತ್ತದೆ. ಹಾಗಾಗಿ ಬೆಳೆಯನ್ನು ಜೇಡರ ನುಸಿಗಳಿಂದ ದೀರ್ಘಕಾಲದವರೆಗೆ ಸಂರಕ್ಷಿಸುತ್ತದೆ. ಕುನೌಚಿಯನ್ನು ಮತ್ತೆ ಮತ್ತೆ ಉಪಯೋಗಿಸುವುದರಿಂದ ಜೇಡರ ನುಸಿಗಳಲ್ಲಿ ಪ್ರತಿರೋಧಕ ಶಕ್ತಿ ಹೆಚ್ಚಿಸಲು ಬಿಡುವುದಿಲ್ಲ. ಈ ಯೋಧನ ವಿಶೇಷತೆ ಎಂದರೆ ಹೆಚ್ಚಿನ ಉಷ್ಣತೆಯಲ್ಲಿ ಸಹ ತನ್ನ ಕಾರ್ಯಕ್ಷಮತೆಯಲ್ಲಿ ಯಾವುದೇ ಪ್ರಭಾವ ಉಂಟಾಗುವುದಿಲ್ಲ.
ಎಲ್ಲಿಯ ತನಕ ಅಂದರೆ ಸಿಂಪಡಣೆ ಆದ 6 ಗಂಟೆಯ ನಂತರ ಮಳೆ ಬಿದ್ದರೂ ಇದರ ಕಾರ್ಯಕ್ಷಮತೆ ಕಡಿಮೆಯಾಗುವುದಿಲ್ಲ ಹಾಗೂ ಮೊದಲಿನಂತೆಯೇ ಪರಿಣಾಮಕಾರಿಯಾಗಿರುತ್ತದೆ. ಕುನೌಚಿ ತನ್ನ ಪ್ರಭಾವದಿಂದ ಬೆಳೆಯನ್ನು ಹಚ್ಚ ಹಸಿರಾಗಿ ಇರಿಸುತ್ತದೆ. ಹಾಗಾಗಿ ಬೆಳೆಯು ಆರೋಗ್ಯವಾಗಿರುತ್ತದೆ ಮತ್ತು ಉಪಯುಕ್ತ ಕೀಟಗಳಿಗೆ ಯಾವುದೇ ರೀತಿಯ ಹಾನಿ ಉಂಟು ಮಾಡುವುದಿಲ್ಲ. ಪ್ರಿಡೇಟರಿ ಮೈಟ್ಸ್ ಫಸಲಿಗೆ ಲಾಭದಾಯಕವಾಗಿದ್ದು ಅದಕ್ಕೂ ಸಹ ಕುನೌಚಿ ಪೂರ್ತಿಯಾಗಿ ಸುರಕ್ಷಿತವಾಗಿದೆ. ಉತ್ತಮ ಪರಿಣಾಮಕ್ಕಾಗಿ ಪ್ರತಿ ಎಕರೆಗೆ 150 ಲೀಟರ್ ನೀರಿನಲ್ಲಿ 100 ರಿಂದ 120 ml ಬಳಸಬೇಕು. ಇನ್ನಷ್ಟು ಉತ್ತಮ ಪರಿಣಾಮಕ್ಕಾಗಿ ಇದರ ಸಿಂಪಡಣೆಯನ್ನು ಜೇಡರ ನುಸಿಗಳ ಪ್ರಾರಂಭದ ಹಂತದಲ್ಲಿ ಸಿಂಪಡಿಸಬೇಕು. ರೈತ ಬಾಂಧವರೇ ನೆನಪಿಡಿ, ಜೇಡರ ನುಸಿಗಳು ಅನೇಕ, ಉತ್ತರ ಕೇವಲ ಒಂದೇ, ಕುನೌಚಿ. ಈಗ ಶಕ್ತಿ ನಿಮ್ಮ ಕೈಯಲ್ಲಿದೆ. ಕೆಆರ್ ಸ್ವಾಮಿ ವಿವೇಕಾನಂದ ಫೌಂಡೇಶನ್ ವತಿಯಿಂದ ಗೌರಿಬಿದನೂರಿನ ಜನರಿಗಾಗಿ ಕಲಿಕೆಯಿಂದ ಗಳಿಕೆಯ ಕಡೆಗೆ ಕಲಿಯೋಣ ಬನ್ನಿ, ನಮ್ಮ ಗ್ರಾಮದಲ್ಲಿ ಗಳಿಸೋಣ ಬನ್ನಿ, ನಮ್ಮ ಮನೆಯಲ್ಲಿ. ಇಂದಿನಿಂದ ಉಚಿತ ತರಬೇತಿಗಳನ್ನು ಪ್ರಾರಂಭಿಸಲಾಗುವುದು. ಆಸಕ್ತರು ಬಂದು ನೋಂದಾಯಿಸಿಕೊಳ್ಳಿ. ತರಬೇತಿಗಳನ್ನು ಹಂತ ಹಂತವಾಗಿ ಮಾಡಲಿದ್ದು ಸೀಮಿತ ಜನರಿಗೆ ಮಾತ್ರ ಅವಕಾಶವಿರುತ್ತದೆ. ತರಬೇತಿಯ ವಿವರಗಳು: ಕಂಪ್ಯೂಟರ್, ಟೈಲರಿಂಗ್, ಬ್ಯೂಟಿಷಿಯನ್, ಹಳೆ ಬಟ್ಟೆಗಳಿಂದ ಮ್ಯಾಟ್ ತಯಾರಿಸುವುದು, ಪೇಪರ್ ಬ್ಯಾಗ್ ಮತ್ತು ಕ್ರಾಫ್ಟ್, ಕೃತಕ ಆಭರಣಗಳ ತಯಾರಿಕೆ, ಪ್ರಕೃತಿದತ್ತ ಹೂಗಳಿಂದ ಜಡೆಗಳ ವಿನ್ಯಾಸ, ಸೀರೆ ಕುಚ್ಚು ಕಟ್ಟುವುದು, ಮೆಹಂದಿ ಹಾಕುವುದು. ನೋಂದಾವಣಿಗೆ ಸ್ಥಳೀಯ ಕಚೇರಿ ಅಥವಾ ನಮ್ಮ ಮುಖಂಡರನ್ನು ಸಂಪರ್ಕಿಸಿ. ಮೊಬೈಲ್ ನಂಬರ್ 9606373131. ನಿಮ್ಮೊಂದಿಗೆ ನಾವು, ನಮ್ಮೊಂದಿಗೆ ನೀವು, ನಿಮ್ಮ ಸೇವಾಕಾಂಕ್ಷಿ. ನಿಮ್ಮ ಮನೆ ಮಗ ಡಾಕ್ಟರ್ ಕೆಂಪರಾಜು ಕೆ ಉತ್ತಮ ಸಮಾಜ ಸೇವಾ ಪ್ರಶಸ್ತಿ ಪುರಸ್ಕೃತರು, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಸ್ವಯಂಭೂ ಶ್ರೀ ಸತ್ಯಪಾದ ಗುಂಡಾಂಜನೇಯ ಸ್ವಾಮಿ ದೇವಾಲಯ, ಶ್ರೀರಾಮ ಬಾಣ ಬೆಟ್ಟದ ತಪ್ಪಲು, ಶ್ರೀ ಕ್ಷೇತ್ರ ಗೋಶಗಿರಿ ಮಂಡಿಕಲ್ಲು, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀ ಆಂಜನೇಯ ಸ್ವಾಮಿ ಸಂಪ್ರೋಕ್ಷಣೆ, ಕಳಾವರೋಹಣ, ಧ್ವಜಸ್ತಂಭ ಮತ್ತು ವಿಮಾನ ಗೋಪುರ ಕಳಶ ಪ್ರತಿಷ್ಠಾಪನೆ. ದಿನಾಂಕ 13/2/2022 ಭಾನುವಾರ ಮತ್ತು 14/2/2022 ಸೋಮವಾರ. ಸರ್ವರಿಗೂ ಆದರದ ಸುಸ್ವಾಗತ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ನಿವೃತ್ತರಾದ ಹಿರಿಯ ಜೀವಿಗಳು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ಹೆಚ್ಚೆಚ್ಚು ತಮ್ಮನ್ನ ತೊಡಗಿಸಿಕೊಳ್ಳುವುದರಿಂದ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ನೆರವಾಗಲಿದೆ ಎಂದು ಡಾಕ್ಟರ್ ಬಿವಿ ಮಂಜುನಾಥ್ ಸಲಹೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಭಾನುವಾರ ಜಿಲ್ಲಾ ನಿವೃತ್ತ ನೌಕರರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಮಾಹೆಗೊಮ್ಮೆ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಡಾಕ್ಟರ್ ಬಿವಿ ಮಂಜುನಾಥ್ ಮಾತನಾಡಿದರು. ಹಿರಿಯ ನಾಗರಿಕರನ್ನ ಸಮಾಜ ಗೌರವದಿಂದ ನಡೆಸಿಕೊಳ್ಳಬೇಕು. ಏಕೆಂದರೆ ತಮ್ಮ ಬದುಕಿನ ಉದ್ದಕ್ಕೂ ಸಾಕಷ್ಟು ಕಷ್ಟ ಕೋಟಲೆಗಳಿಗೆ ಒಳಗಾಗಿ ಮಕ್ಕಳ ಭವಿಷ್ಯ ರೂಪಿಸಲು ಹೊಟ್ಟೆ ಬಟ್ಟೆ ಕಟ್ಟಿ ದುಡಿದಿರುತ್ತಾರೆ. ಇವರನ್ನ ಗೌರವಯುತವಾಗಿ ನಡೆಸಿಕೊಂಡಾಗ ಮಾತ್ರವೇ ಆ ಜೀವನಕ್ಕೆ ನೆಮ್ಮದಿ ಬರಲು ಸಾಧ್ಯ ಎಂದರು. ನಿವೃತ್ತ ನೌಕರರು ತಪ್ಪದೇ ವ್ಯಾಯಾಮ ಮಾಡಬೇಕು. ನಿತ್ಯವೂ 1 ಲೀಟರ್ ಬಿಸಿ ನೀರನ್ನ ಖಾಲಿ ಹೊಟ್ಟೆಗೆ ಸೇವಿಸಬೇಕು. ಹೀಗೆ ಮಾಡಿದ್ರೆ ರೋಗದಿಂದ ದೂರವಿರಬಹುದು. ಶಿಸ್ತುಬದ್ಧ ಜೀವನ ಕ್ರಮದಿಂದ ಮಾತ್ರವೇ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಾಧ್ಯ. ಕರಿದ ಪದಾರ್ಥಗಳು, ಮಾಂಸ, ಜಂಕ್ ಫುಡ್ ಸೇವಿಸುವುದನ್ನ ಬಿಡಬೇಕು. ಇದರ ಜೊತೆಗೆ ಉಪ್ಪು, ಹಾಲು, ಸಕ್ಕರೆ ಸೇವನೆ ಅನಾರೋಗ್ಯದ ಮೂಲವಾಗಿದೆ ಎಂದರು. ಇವುಗಳಿಂದ ದೂರವಿದ್ರೆ ಬಿಪಿ, ಮಧುಮೇಹ, ಹೃದಯಾಘಾತದಿಂದ ದೂರವಿರಬಹುದು ಎಂದು ಸಲಹೆ ನೀಡಿದರು. ದೀರ್ಘಾಯುಷ್ಯದ ಗುಟ್ಟು, ಮಿತಾಹಾರ ಸೇವನೆ, ಸಂತೋಷದ ಜೀವನ ಕ್ರಮ, ಉತ್ತಮ ಸ್ನೇಹಿತರ ಒಡನಾಟ, ಸಾಕಷ್ಟು ವಿಶ್ರಾಂತಿ ಪಡೆಯುವುದಾಗಿದೆ. ವಯಸ್ಸಾದ ಮೇಲೆ ಮಕ್ಕಳ ಮೇಲೆ ಅವಲಂಬನೆ ಆಗುವುದು ಸರಿಯೇ, ಆದರೆ ಮಕ್ಕಳ ಮೇಲೆ ನಮ್ಮ ಅಧಿಕಾರ ಚಲಾವಣೆ ಒಳ್ಳೆಯದಲ್ಲ. ಕೌಟುಂಬಿಕ ಸಮಸ್ಯೆಗಳಿಂದ ಇಡೀ ಜೀವನವೇ ಹಾಳಾಗಬಹುದು. ಮಕ್ಕಳ ಭವಿಷ್ಯ ಹಾಳಾಗುವ ಸಂಭವವೂ ಹೆಚ್ಚಿರುತ್ತದೆ. ಹೊಂದಾಣಿಕೆ ಇಲ್ಲದಿದ್ದರೆ ಒತ್ತಡಗಳಿಂದ ಮುಕ್ತಿ ಪಡೆಯಲು ಸಾಧ್ಯವಿಲ್ಲ. ಒತ್ತಡವಿದ್ರೆ ಸಾಕು, ಅನಾರೋಗ್ಯ ಕಟ್ಟಿಟ್ಟ ಬುತ್ತಿಯಾಗಲಿದೆ ಎಂದು ಎಚ್ಚರಿಕೆ ನೀಡಿದರು. WHO ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆರೋಗ್ಯದ ಬಗ್ಗೆ ಏನು ಹೇಳ್ತಾರೆ ಅಂದ್ರೆ, ಇಟ್ಸ್ ಎ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್, ಸೋಷಿಯಲ್ ವೆಲ್ ಬೀಯಿಂಗ್, ನಾಟ್ ಮಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್. ಅಂದ್ರೆ ಒಬ್ಬ ವ್ಯಕ್ತಿಗೆ ಕಾಯಿಲೆ, ಟೈಫಾಯ್ಡ್, ಟಿಬಿನೋ, ಇನ್ನೇನೋ ಬೇರೆ ಒಂದು ಕಿಡ್ನಿ ಕಾಯಿಲೆ
ಅಷ್ಟೇ ಕಾಯಿಲೆಗಳು ಇಲ್ಲದೆ ಇದ್ರೆ ಅವನು ಆರೋಗ್ಯವಂತ ಅಂತ ಹೇಳೋಂಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವನು ದೈಹಿಕವಾಗಿಯೂ ಚೆನ್ನಾಗಿರ್ಬೇಕು, ಮಾನಸಿಕವಾಗಿಯೂ ಚೆನ್ನಾಗಿರ್ಬೇಕು ಮತ್ತು ಸಾಮಾಜಿಕವಾಗಿಯೂ ಚೆನ್ನಾಗಿರ್ಬೇಕು. ಅಂದ್ರೆ ದೈಹಿಕವಾಗಿ ಅಂತ ಹೇಳಿದ್ರೆ ಸಣ್ಣ ಸುಮ್ಮನೆ ಹೇಳಕ್ಕೆ ಇಷ್ಟಪಡ್ತಾರೆ. ಯಾರಿಗೆ ಹೊಟ್ಟೆ ಎದೆ ಭಾಗಕ್ಕಿಂತ ಸ್ವಲ್ಪ ಮುಂದೆ ಇದೆ ಅಂದ್ರೆ ಅವ್ರು ದೈಹಿಕವಾಗಿ ಅನಾರೋಗ್ಯವಾಗಿದ್ದಾರೆ ಅಂತ ಒಂದು. ನೆಕ್ಸ್ಟ್ ಮಾನಸಿಕವಾಗಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನಾವು ಯಾವುದೇ ಒಂದು ಮಾನಸಿಕ ಅಸಮತೋಲನದಿಂದ ನಾವು ಬರ್ತಾರೆ. ಮುಖ್ಯವಾಗಿ ಯಾರು ವಯಸ್ಸಾದವರು ಕಾರ್ಯಕ್ರಮದಲ್ಲಿ ಸಂಘದ ಜಿಲ್ಲಾ ಕಾರ್ಯದರ್ಶಿ ತಿರುಮಲಪ್ಪ ನಿವೃತ್ತ ನೌಕರರ ಸಂಘ ಬೆಳೆದು ಬಂದ ಬಗೆಯನ್ನ ಸಭೆಗೆ ತಿಳಿಸಿದರು. ಇದೇ ವೇಳೆ ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ಹಿರಿಯರನ್ನ ಸನ್ಮಾನಿಸುವ ಮೂಲಕ ನಿವೃತ್ತಿಯ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಲಾಯಿತು. ಮೇಲಾಗಿ ಅಗಲಿರುವ ಚೇತನಗಳಿಗೆ ನುಡಿ ನಮನ ಸಲ್ಲಿಸಿ ಮೌನಾಚರಣೆ ಮೂಲಕ ಗೌರವ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಬಿವಿ ಕೃಷ್ಣಪ್ಪ, ಖಜಾಂಚಿ ಶ್ರೀನಿವಾಸ ರೆಡ್ಡಿ, ಸಂಘಟನಾ ಕಾರ್ಯದರ್ಶಿ ದಸ್ತಗಿರಿ ಸಾಬ್, ಶ್ರೀರಾಮಯ್ಯ, ಚಿಕ್ಕರಾಮಯ್ಯ, ಪಿಳ್ಳಸ್ವಾಮಿ, ಬಿಜೆಪಿ ಮುಖಂಡ ಲಕ್ಷ್ಮೀನಾರಾಯಣ ಗುಪ್ತಾ, ಸಮಾಜ ಸೇವಕಿ ನಿರ್ಮಲಾ ಮೇರಿ ಮತ್ತಿತರರು ಇದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸದಾಶಿವಾರಾಧ್ಯ, ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಗುಡಿಬಂಡೆ ಹೊರವಲಯದ ಶ್ರೀ ಗುಂಡಾಲಚ್ಚಮ್ಮ ದೇವಾಲಯದಲ್ಲಿ ಇಂದು ವಿಶೇಷ ಪೂಜೆ ಹಾಗೂ 2 ಬಡ ಕುಟುಂಬದ ಜೋಡಿಗಳಿಗೆ ಉಚಿತ ವಿವಾಹ ನಡೆಸಲಾಯಿತು. ಗುಡಿಬಂಡೆ ಹೊರವಲಯದ ಶ್ರೀ ಗುಂಡಾಲಚ್ಚಮ್ಮ ದೇವಾಲಯದಲ್ಲಿ ಇಂದು ವಿಶೇಷ ಪೂಜೆ ಹಾಗೂ 2 ಬಡ ಕುಟುಂಬದ ಜೋಡಿಗಳಿಗೆ ಉಚಿತ ವಿವಾಹ ನಡೆಸಲಾಯಿತು. ಪುರಾತನ ದೇವಾಲಯವಾದ ಇದು ಹಲವು ವರ್ಷಗಳ ಹಿಂದೆ ಜೀರ್ಣೋದ್ಧಾರಗೊಂಡಿದೆ. ಸುತ್ತಮುತ್ತಲಿನ ಅನೇಕ ಕುಟುಂಬಗಳ ಪೂಜಾ ಕೇಂದ್ರವಾಗಿದೆ. ಇದೇ ಮೊದಲ ಬಾರಿಗೆ ಈ ರೀತಿಯ 2 ಜೋಡಿಗಳಿಗೆ ಉಚಿತ ವಿವಾಹ ನಡೆಸಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ವಿಸ್ತರಿಸಲಾಗುವುದು ಎಂದು ದೇವಾಲಯದ ಮುಖ್ಯ ಟ್ರಸ್ಟಿ ಎಳನೀರು ಶ್ರೀನಿವಾಸ್ ತಿಳಿಸಿದರು. ಈ ಸಂಬಂಧ ದೇವಾಲಯದಲ್ಲಿ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕಾರ್ಗಿಲ್ ಲಕ್ಷ್ಮೀನಾರಾಯಣ ಸೇರಿದಂತೆ ದೇವಾಲಯದ ಮುಖ್ಯಸ್ಥರು ಈ ಸಮಯದಲ್ಲಿ ಪಾಲ್ಗೊಂಡಿದ್ದರು. ಬಿ ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಮಾಲೂರಿನಲ್ಲಿ ಇತ್ತೀಚೆಗೆ ಯಾವ ರಸ್ತೆ ನೋಡಿದ್ರೂ ಕಳಪೆ ಕಾಮಗಾರಿಯಿಂದ ಕೂಡಿದ್ದು, ಮೊದಲ ಬಾರಿಗೆ ಡಾಂಬರು ಕಂಡ ರಸ್ತೆ 1 ವಾರದಲ್ಲೇ ಕಿತ್ತು ಬಂದಿದ್ದು, ಗೋಣೂರು ಗ್ರಾಮಸ್ಥರು ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿಯ ಜಯಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಿಣಸಂದ್ರ ಗ್ರಾಮದಿಂದ ಗೋಣೂರು ಗ್ರಾಮಕ್ಕೆ ಸುಮಾರು 1 ಕಿಲೋಮೀಟರ್ ಡಾಂಬರು ರಸ್ತೆ ಮಾಡಲಾಗಿದೆ. ಮೊದಲ ಬಾರಿಗೆ ಡಾಂಬರು ಕಂಡ ಈ ರಸ್ತೆ ಡಾಂಬರು ಹಾಕಿ 1 ವಾರದಲ್ಲೇ ಕಿತ್ತು ಬಂದಿದ್ದು, ಗೋಣೂರು ಗ್ರಾಮಸ್ಥರು ಗುತ್ತಿಗೆದಾರರಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಇದುವರೆಗೂ ನಮ್ಮ ಗ್ರಾಮಕ್ಕೆ ಡಾಂಬರು ರಸ್ತೆ ಕಂಡಿಲ್ಲ. ಸುಮಾರು ವರ್ಷಗಳಿಂದ ಮಣ್ಣು ರಸ್ತೆಯಲ್ಲೇ ಸಂಚಾರ ಮಾಡ್ತಿದ್ವಿ. ಈಗಲಾದರೂ ಡಾಂಬರು ರಸ್ತೆ ಹಾಕಿದ್ದಾರೆ ಅಂತ ಖುಷಿ ಪಟ್ಟಿದ್ವಿ. ಈಗ ನೋಡಿದ್ರೆ ಗುಣಮಟ್ಟವಿಲ್ಲದೆ ಸಂಪೂರ್ಣ ಕಳಪೆ ಕಾಮಗಾರಿ ಮಾಡಿದ್ದು, 1 ವಾರದಲ್ಲೇ ರಸ್ತೆಗೆ ಹಾಕಿದ್ದ ಡಾಂಬರು ಕಿತ್ತು ಬರುತ್ತಿದೆ ಎಂದು ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ 40 ವರ್ಷದಿಂದ ರಸ್ತೆ ನಮ್ಮೂರ್ಕ ನ್ಯಾಯವಾಗಿರಲಿಲ್ಲ. ರಸ್ತೆ ಮೊನ್ನೆ ಮಾಡಿದ್ದಾರೆ, ಒಂದು ಟಾರ್ ಹಾಕಿ ಅದಕ್ಕೆ ಜಿಲ್ಲೆ ಹಾಕಿಲ್ಲ ನ್ಯಾಯವಾಗಿ. ಮಣ್ಣು ಮೇಲೆ ಸುಮ್ಮನೆ ಪಲಾಸ್ಕ್ ಹಾಕೊಂಡು ಹೋಗಿದ್ದಾರೆ. ಇವಾಗ ವಾರಕ್ಕೆ ಕಿತ್ತೋಗೈತೆ, ಗಾಡಿಗಳು ಓಡಾಡ್ತಲ್ಲ, ಏನಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ರಸ್ತೆ ನೋಡಿ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಬೇಕಂತ ನಾವು ಕೇಳ್ಕೊಂತ ಇದ್ದೀವಿ. ಇನ್ನು ಮಾಲೂರಿನಲ್ಲಿ ಇತ್ತೀಚೆಗೆ ಬಹುತೇಕ ವಿವಿಧ ಯೋಜನೆಗಳ ಅಡಿಯಲ್ಲಿ ಕಾಮಗಾರಿಗಳು ನಡೆಯುತ್ತಿವೆ. ಅದರಲ್ಲಿ ರಸ್ತೆಗೆ ಡಾಂಬರು ಹಾಕಿ 2-3 ದಿನದಲ್ಲೇ ಕಿತ್ತು ಹೋಗುತ್ತಿದ್ದರು. ಇದರ ಬಗ್ಗೆ ಶಾಸಕ ಕೆವೈ ನಂಜೇಗೌಡರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳದೆ ಸಮರ್ಥನೆ ಮಾಡಿಕೊಂಡು ಮೌನವಾಗಿ ಇರುವುದು ಯಾಕೆ ಎಂಬುದು ಜನಸಾಮಾನ್ಯರಿಗೆ ಯಕ್ಷ ಪ್ರಶ್ನೆಯಾಗಿದೆ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಕೇಂದ್ರ ರಾಜ್ಯದಲ್ಲಿರುವ ಡಬಲ್ ಇಂಜಿನ್ ಬಿಜೆಪಿ ಸರ್ಕಾರದ ದುರಾಡಳಿತದಿಂದ ಜನ ಬೇಸತ್ತಿದ್ದಾರೆ. ದೇಶದ 25% ಮಂದಿ ಊಟ ಇಲ್ಲದೆ ಬಳಲುತ್ತಿದ್ದರೆ, ಬೇರೆ ದೇಶಗಳಿಗೆ ದಾನ ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಾವೇ ಗ್ರೇಟ್ ಎಂದು ಬಿಂಬಿಸಿಕೊಳ್ಳಲು ಹೊರಟಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂವಿ ಕೃಷ್ಣಪ್ಪ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಪದಾಧಿಕಾರಿಗಳ ಪಟ್ಟಿ ಘೋಷಣೆಯ ಸುದ್ದಿಗೋಷ್ಠಿಯಲ್ಲಿ ಭಾನುವಾರ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂವಿ ಕೃಷ್ಣಪ್ಪ ಅವರು, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನ ತೊಂದರೆ ಅನುಭವಿಸುತ್ತಿದ್ದಾರೆ. ಕಾಂಗ್ರೆಸ್ನ ಉತ್ತಮ ಆಡಳಿತದ ಇತಿಹಾಸ ಮರುಕಳಿಸಬೇಕು ಎಂದು ಬಯಸುತ್ತಿದ್ದಾರೆ ಎಂದರು.
ರಾಜ್ಯದಲ್ಲಿ ಎಸ್ಸಿ, ಎಸ್ಟಿ, ಒಬಿಸಿ ಸೇರಿದಂತೆ ಎಲ್ಲ ವರ್ಗದ ಜನಕ್ಕೆ ಕಾಂಗ್ರೆಸ್ನಿಂದ ಮಾತ್ರ ಉತ್ತಮ ಆಡಳಿತ ನೀಡಲು ಸಾಧ್ಯ ಎಂಬುದು ಮನವರಿಕೆ ಆಗಿದೆ. ಮುಂಬರುವ ಚುನಾವಣೆಗೆ ಬೂತ್ ಮಟ್ಟದಿಂದ ಪಕ್ಷ ಸಂಘಟಿಸಿ ಪಕ್ಷ ಅಧಿಕಾರಕ್ಕೆ ತರಲು ಶ್ರಮಿಸಲಾಗುವುದು ಎಂದರು. ಮುಖಂಡ ನಾಯನಹಳ್ಳಿ ನಾರಾಯಣಸ್ವಾಮಿ ಮಾತನಾಡಿ, ಬಿಜೆಪಿಯ ದಬ್ಬಾಳಿಕೆ ಆಡಳಿತ, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನ ತತ್ತರಿಸಿದ್ದಾರೆ. ಇದರ ನಡುವೆ ಎಲ್ಲಕ್ಕೂ ತೆರಿಗೆ ವಿಧಿಸುತ್ತಿರುವುದರಿಂದ ಸಂಕಷ್ಟಕ್ಕೀಡಾಗಿದ್ದಾರೆ. ಜಾತಿಗಳನ್ನು ಎತ್ತಿಕಟ್ಟಿ ದೇಶಭಕ್ತಿ, ಶ್ರೀರಾಮನ ಹೆಸರಿನಲ್ಲಿ ಅಧಿಕಾರಕ್ಕೆ ಬರುವ ಬಿಜೆಪಿ ಈಗ ಹಿಜಾಬ್ ವಿವಾದವನ್ನು ಸೃಷ್ಟಿಸಿದೆ ಎಂದು ದೂರಿದರು. ಮುಖಂಡ ಅಮಾನುಲ್ಲಾ ಮಾತನಾಡಿ, ಈ ಹಿಂದೆ ಆಹಾರ ಪದ್ಧತಿಗೆ ನಿರ್ಬಂಧ ಹೇರಿದ್ದ ಬಿಜೆಪಿ ಸರ್ಕಾರ ಈಗ ಹಿಜಾಬ್ ವಿವಾದ ಸೃಷ್ಟಿಸಿ ಧರಿಸುವ ಬಟ್ಟೆ ವಿಷಯದಲ್ಲಿ ನಿರ್ಬಂಧ ವಿಧಿಸಲು ಹೊರಟಿದೆ ಎಂದು ಆರೋಪಿಸಿದರು. ಪಾಕಿಸ್ತಾನಕ್ಕೆ ಒಂದಕ್ಕೇನೆ 77,000 ಕೋಟಿ, ಬಾಂಗ್ಲಾದೇಶಕ್ಕೆ, ಭೂತಾನ್ಗೆ ಸಾವಿರಾರು ಕೋಟಿ ದಾನ ಕೊಟ್ಟರೆ ನಾನು ಶ್ರೀಮಂತ ತೋರಿಸ್ಕೊಳ್ಬೇಕು. ಇಲ್ಲಿ 25% ಊಟ ಇಲ್ಲದೆ ಸಾಯ್ತಾ ಇದ್ದಾರೆ. GDP ಯಾರೇ ನಮ್ಗೆ ಗೊತ್ತಿದೆ. ದಯವಿಟ್ಟು ಎಲ್ಲ ಮುಂಚೂಣಿ ಅಧ್ಯಕ್ಷರು ಮಾತಾಡ್ತೀನಿ, ಇನ್ನು ಹೋಗೋದಿಲ್ಲ, ಅವರು ಮಾತಾಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಸರ್ಕಾರ ಹೋಗುತ್ತೆ, ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಅದಕ್ಕೆ ತಮ್ಮೆಲ್ಲ ಒಂದು ಮೀಡಿಯಾದವರ ಒಂದು ಬೆಂಬಲ ಇದ್ರೆ ಜನರಿಗೆ ಮಾಹಿತಿ ಮಾತಾಡಕ್ಕೆ ಅವಕಾಶ ಇಲ್ಲ. ಆದ್ರಿಂದ ಮುಖಂಡರಾದ ರಾಮಕೃಷ್ಣಪ್ಪ, ಮಮತಾ ಮೂರ್ತಿ, ಸುಮಿತ್ರಮ್ಮ ಮಾತನಾಡಿದರು. ಕಾಂಗ್ರೆಸ್ನ ವಿವಿಧ ಘಟಕಗಳ ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಿಸಲಾಯಿತು. ಕೋನಪಲ್ಲಿ, ಕೋದಂಡ, ಮುದಾಸಿರ್, ಸಮೀವುಲ್ಲಾ, ಮಹೇಶ್, ಮಂಗಳ, ಪ್ರಕಾಶ್, ಮಂಜು, ರಮೇಶ್ ಇದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರಾಗುವ ಮಹದಾಸೆಯನ್ನ ಇಟ್ಟುಕೊಂಡು ಮುಂದೆ ಸಾಗುತ್ತಿರುವ ಜಿಎಚ್ ನಾಗರಾಜ್ ಪುತ್ರ ವಿನಯ್ ಶ್ಯಾಮ್ ಕಳೆದ 2 ವರ್ಷದಿಂದ ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ. ಈಗ ನಮ್ಮೂರು ನಾಯಕ ಹಳ್ಳಿಗಳ ಕಡೆ ಹೆಸರಿನಲ್ಲಿ ಗ್ರಾಮೀಣ ಭಾಗಕ್ಕೆ ಭೇಟಿ ನೀಡಿ ಅಲ್ಲಿನ ಜನರ ಕಷ್ಟ ಸುಖ ವಿಚಾರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಪಿಸಿಸಿ ಸದಸ್ಯ ಎನ್ ವಿನಯ್ ಶ್ಯಾಮ್ ಹಲವು ಕಾಂಗ್ರೆಸ್ ಮುಖಂಡರೊಂದಿಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿಗೆ ಭೇಟಿ ನೀಡಿ ಗ್ರಾಮದಲ್ಲಿನ ಜನಜೀವನ ಮತ್ತು ಜನರ ಕಷ್ಟ ಸುಖ ವಿಚಾರಣೆಯಲ್ಲಿ ತೊಡಗಿದ್ದರು. ಸ್ಥಳೀಯರ ಸಮಸ್ಯೆಗಳನ್ನು ಆಲಿಸಿದ ನಂತರ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಅವಕಾಶ ದೊರೆತರೆ ಈ ಊರಿನ ಜನರಿಗೆ ಹಾಗೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತೇನೆ, ನನಗೆ ಆಶೀರ್ವಾದ ಮಾಡಿ ಎಂದು ಆಶ್ವಾಸನೆ ನೀಡಿದರು. ಇನ್ನು ಜಿಎಚ್ಎನ್ ಫೌಂಡೇಶನ್ ವತಿಯಿಂದ ಆರೋಗ್ಯ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಸೇವೆ ಮಾಡುತ್ತಿದ್ದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಆಗಬೇಕಾಗಿರುವ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ನೀಡುವುದಾಗಿ ತಿಳಿಸಿದರು. ಬಿಜೆಪಿಯಿಂದ ಅಲ್ಲ, JDS ಇಂದ ಅಲ್ಲ, ನಮ್ಮ ಊರು ಒಳ್ಳೇದಕ್ಕೋಸ್ಕರ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಇಲ್ಲಿ ಅನ್ಯಾಯ ಆಗಿದೆ ಊರು ಜನಕ್ಕೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಆ ಅನ್ಯಾಯಕ್ಕೆ ತಕ್ಕ ಪಾಠ ಕಲಿಸ್ಬೇಕು, ಎಲ್ಲರನ್ನೂ ಒಂದೇ ರೀತಿ ತಗೊಂಡೋಗ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಬಿಜೆಪಿಯವರಾಗ್ಬೋದು, JDS ಅವರಾಗ್ಬೋದು, ಹಲಬರು ಇನ್ನೂ ಜಾಸ್ತಿದಲ್ಲಿ ಇಲ್ದಿರೋರು ಹಲಬರು ಇದ್ದಾರೆ. ಅವರು ಆಚೆ ಬಂದು ನಮ್ಗೆ ಸಹಾಯ ಮಾಡ್ತಾರೆ. ಈ ವೇಳೆ ಮುಖಂಡರಾದ ಚಂದ್ರಣ್ಣ, ಲಾಯರ್ ನಾರಾಯಣಸ್ವಾಮಿ, ಮರಸನಹಳ್ಳಿ ಪ್ರಕಾಶ್ ರವರು, ಸತೀಶ್, ನಾಯನಹಳ್ಳಿ ನಾರಾಯಣಸ್ವಾಮಿ, ಅವಲ್ಗುರ್ಕಿ ಚಂದ್ರಶೇಖರ್, ವಡ್ರೇಪಾಳ್ಯ ರಘು, ಹೊನೆಗಲ್ ಗಂಗಾಧರ್ ಇನ್ನು ಮುಂತಾದವರು ಭಾಗವಹಿಸಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅದೊಂದು ಸರ್ಕಾರಿ ಗೋಮಾಳ. ಆ ಜಾಗದಲ್ಲಿ ಜಾನುವಾರುಗಳು ನೀರು ಕುಡಿಯಲು ಕುಂಟೆ ನಿರ್ಮಾಣ ಮಾಡಿದ್ರು. ಗ್ರಾಮಕ್ಕೆ ನೀರು ಪೂರೈಸುವ ಕೊಳವೆ ಬಾವಿಯೂ ಕೊರೆಸಲಾಗಿದೆ. ಆದರೆ ಈಗ ಈ ಜಾಗದಲ್ಲಿ ಸೈಟ್ಗಳನ್ನು ವಿಂಗಡಣೆ ಮಾಡಿ ಮಾರಾಟ ಮಾಡಲು ಮುಂದಾಗಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಮಣ್ಣು ಹೊಡೆದು ಸಮ ಮಾಡ್ತಾ ಇರೋ ಭೂಮಿ ಯಾರೋ ಖಾಸಗಿ ವ್ಯಕ್ತಿಯದ್ದು ಅಲ್ಲ, ಬದಲಿಗೆ ಇದೊಂದು ಸರ್ಕಾರಿ ಜಮೀನು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕರೇನಹಳ್ಳಿಯ ಸರ್ವೆ ನಂಬರ್ 61ರಲ್ಲಿ 3 ಎಕರೆ 14 ಗುಂಟೆ ಜಮೀನು ಸರ್ಕಾರಿ ಗೋಮಾಳ ಎಂದು ಪಹಣಿ ಬರುತ್ತಿದೆ. ಸ್ಥಳಕ್ಕೆ ಹೋಗಿ ದಿಶಾಂಕ್ನಲ್ಲಿ ಚೆಕ್ ಮಾಡಿದಾಗಲೂ ಈ ಸ್ಥಳ ಸರ್ಕಾರಿ ಜಾಗ ಎಂದೇ ಬರುತ್ತಿದೆ. ಆದರೆ ಈ ಮೊದಲು ಕರೇನಹಳ್ಳಿಯಲ್ಲಿ ಒಟ್ಟು 17 ಎಕರೆ ಸರ್ಕಾರಿ ಜಾಗ ಇತ್ತು. ಆದರೆ ಸರ್ಕಾರ ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಒಂದೇ ಕುಟುಂಬದವರಿಗೆ 4 ಎಕರೆ ನೀಡಿದೆ. ಹೀಗೆ 17 ಎಕರೆನಲ್ಲಿ ಉಳಿದದ್ದು ಈಗ ಕೇವಲ 3 ಎಕರೆ 14 ಗುಂಟೆ ಮಾತ್ರ.
ಈ ಸ್ಥಳ ಕೂಡ ನಮ್ಮದು ಎಂದು ನೆಲ ಸಮ ಮಾಡೋದ್ರ ಜೊತೆಗೆ ಸ್ಥಳದಲ್ಲಿ ಇದ್ದ ಗೋಕುಂಟೆಯನ್ನು ಸಹ ಮುಚ್ಚಿ ಈಗ ಲೇಔಟ್ ಮಾಡಿ ಮಾರಾಟ ಮಾಡೋಕೆ ಮುಂದಾಗಿದ್ದಾರೆ. ಆದರೆ ಸ್ಥಳದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಲಕ್ಷಾಂತರ ರೂಪಾಯಿಗಳ ಬಂಡವಾಳ ಹೂಡಿ ಕೊಂಡುಕೊಳ್ಳುವಂಥ ಜನಸಾಮಾನ್ಯರಿಗೆ ಅನ್ಯಾಯ ಆಗೋ ಸಾಧ್ಯತೆ ಇದೆ. ಯಾಕೆ ಅಂದರೆ ಈ ಜಮೀನು ಸರ್ಕಾರದ ಹೆಸರಿನಲ್ಲಿದ್ದು ಸರ್ಕಾರ ಯಾವಾಗ ಬೇಕಾದರೂ ಮುಟ್ಗೋಲು ಹಾಕ್ಕೊಳ್ಬಹುದು. ಮ್ಯಾಗಲ್ ನೋಡಲಿಕ್ಕೆ ದಾಖಲೆ ಸಮೇತ 61 ಸರ್ವೆ ನಂಬರಲ್ಲಿ 3 ಎಕರೆ 14 ಕುಂಟೆ ಖರಾಬು ಗೋಮಾಳ, ಸರ್ಕಾರಿ ಗೋಮಾಳ. ಆ ಕುಂಟೆನೂ ಮುಚ್ಚಿ ನೋಡಿ ಈ ಖಾಸಗಿಯವರು ಈ ಥರ ಸೈಡ್ ಮಾಡೋದಕ್ಕೆ ಹೊರಟಿದ್ದಾರೆ. ಹಿಂದೇನೂ ಇಂಥವೆಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಇನ್ನು ಅವರೆಲ್ಲ ಬಂಡವಾಳ ಹಾಕ್ಬಿಟ್ಟಿದ್ದಾರೆ ಪಾಪ. ಈಗ ನಾವು ಅದನ್ನಾದ್ರೂ ನಾವು ಅವ್ರಿಗಾದ್ರೂ ಏನು ಸಹಾಯ ಮಾಡೋಕ್ಕಾಗಲಿಲ್ಲ. ಇವಾಗ ತೊಂದರೆ ಅವ್ರು ಅನುಭವಿಸ್ತಾ ಇದ್ದಾರೆ, ಕೋರ್ಟು ಕಚೇರಿಗಳು ಅಂತ. ಇದಕ್ಕೆ ಬಾಕುವಂಥ ಬಡ ಜನಗಳು ಪಾಪ ಏನೋ ಪಾಪ ಕೂಲಿ ನಾಲಿ ಮಾಡಿ ಕೂಡಿಕೊಂಡು ಏನೋ ಒಂದು ಜಾಗ ತೊಗೊಳೋಣ ಅಂತ ಹಾಕೋಕ್ಕೆ ಬರ್ತಾರೆ. ಮುಂದೆ ತೊಂದರೆ ಹಾಕ್ಕೊಡ್ದು ಅಂತ ನಾವು ಇದನ್ನು ಸರ್ಕಾರ ನಿಮ್ಮ ಮುಖಾಂತರದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಇದು ನಿಲ್ಲಿಸಿ ಸರ್ವೆ ಮಾಡಿಸಿ. ಇನ್ನು ಈ ಜಮೀನನ್ನು ಮಾರಾಟ ಮಾಡದಂತೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳದ ಬಗ್ಗೆ ಪರಿಶೀಲನೆ ಮಾಡಿ ಸರ್ವೆ ಅಧಿಕಾರಿಗಳಿಗೆ ಸರ್ವೆ ಮಾಡೋದಕ್ಕೆ ಈಗಾಗಲೇ ತಾಲೂಕು ದಂಡಾಧಿಕಾರಿ ತಿಳಿಸಿದ್ದಾರೆ. ಇದರ ಜೊತೆಗೆ ಜಮೀನು ನಮ್ಮದು ಅನ್ನುತ್ತಾ ಇರೋರ ಮಾಲೀಕರು ಸರಿಯಾದ ದಾಖಲೆಯನ್ನು ತೋರಿಸೋದಕ್ಕೆ ದಂಡಾಧಿಕಾರಿ ಸೂಚನೆ ನೀಡಿದ್ದಾರೆ. ಅಲ್ಲಿಯವರೆಗೂ ಈ ಜಾಗದಲ್ಲಿ ಯಾವುದೇ ರೀತಿಯ ಕೆಲಸವನ್ನ ಮಾಡಬಾರದು ಅಂತ ತಡೆ ಹಿಡಿಯಲಾಗಿದೆ. ಕಸ್ಬಾ ಹೋಬಳಿಗೆ ಸಂಬಂಧಪಟ್ಟಂತೆ ಕರೇನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 60-61ರಲ್ಲಿ ಅನಧಿಕೃತ ಲೇಔಟ್ ಮಾಡಿರೋದ್ರ ಬಗ್ಗೆ ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ರಾಜಸ್ವ ನಿರೀಕ್ಷಕರು ಮತ್ತು ನಾನು ಇಬ್ಬರು ಇವತ್ತು ಬೆಳಗ್ಗೆ ತೆರಳಿ ಆ್ಯಕ್ಚುಲಿ ಅದಕ್ಕೆ ಈಗೇನು ಕೆಲಸಗಳಾಗ್ತಾ ಇದೆ ಅದನ್ನು ನಿಲ್ಲಿಸಲಿಕ್ಕೆ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತು ಆ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಕೂಡ ಕಚೇರಿಗೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಹೇಳಿದ್ದೀವಿ. ಆ ಪ್ರೊಡ್ಯೂಸ್ ಮಾಡಿ ಪರಿಶೀಲನೆ ಮಾಡಿದ ನಂತರ ಅವರಿಗೆ ಇನ್ಸ್ಟ್ರಕ್ಷನ್ಸ್ನ ಅವರ ಕೆಲಸ ಮುಗಿಸ್ಲಿಕ್ಕೆ ಅಥವಾ ಮುಂದುವರಿಸಲಿಕ್ಕೆ ನಮಗೆ ಕಾನೂನು ನಿಯಮದಲ್ಲಿ ಇತ್ತಂದರೆ ನಾವು ಕೊಡ್ತೀವಿ. ಆ್ಯಕ್ಚುಲಿ ಅದು ಅವರು ಮುಗಿಸ್ಬೋದು. ಒಟ್ಟಲ್ಲಿ ಕೆಲ ಮುಖಂಡರು ಮತ್ತು ಪ್ರಭಾವಿಗಳು ಸರ್ಕಾರಿ ಜಮೀನನ್ನೇ ನಮ್ಮದು ಅಂತ ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಹೀಗೆ ಎಷ್ಟೋ ಮನೆಗಳನ್ನ ಬೆಂಗಳೂರು ನಗರದಲ್ಲಿ ಬಡಾವಣೆಗಳನ್ನೇ ಒಡೆದು ಹಾಕಲಾಗ್ತಾ ಇದೆ. ಇನ್ನು ಬೆಂಗಳೂರಿಗೆ ಹೊಂದಿಕೊಂಡಿರುವ ತಾಲೂಕು ದೊಡ್ಡಬಳ್ಳಾಪುರದಲ್ಲಿ ಈ ರೀತಿಯ ಘಟನೆಗಳು ಆಗದಂತೆ ತಾಲೂಕು ಆಡಳಿತ ಮೊದಲೇ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ಅಶ್ವಥ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಎಲ್ಲರಿಗೂ ನಮಸ್ಕಾರ. ಸನ್ಮಿತ್ರರೇ, ಕೆನರಾ ಬ್ಯಾಂಕ್ ಪ್ರಸ್ತುತಪಡಿಸುತ್ತಿದೆ ಒಂದು ಸುವರ್ಣ ಅವಕಾಶ. ಕೃಷಿಕರಿಗೆ ಮತ್ತು ಕೃಷಿಯೇತರ ವರ್ಗದವರಿಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಆಭರಣದ ಮೇಲೆ ಸಾಲ, ಮಾಸಿಕ 0.60, ವಾರ್ಷಿಕ 7.25. ಬನ್ನಿ, ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ಕೊಡಿ. ವಾರದ ಎಲ್ಲ ದಿನದಲ್ಲೂ ಲಭ್ಯ. ಬನ್ನಿ, ಯಾರಿಗೆ ಖಾತೆ ಇಲ್ಲದಿದ್ದಲ್ಲಿ 10 ನಿಮಿಷದಲ್ಲಿ ಉಳಿತಾಯ ಖಾತೆಯನ್ನು ತೆರೆದು ನಿಮ್ಮ ಆಭರಣದ ಮೇರೆಗೆ ಸಾಲ ಕೊಡಲಾಗುತ್ತದೆ. ಹಿಂದೆ ಬನ್ನಿ, ಈ ಸೌಲಭ್ಯತೆಯ ಲಾಭವನ್ನು ಪಡೆಯಿರಿ. ನಮಸ್ಕಾರ. ಸ್ಕೈ ಸ್ಯಾರೀಸ್ ವುಮೆನ್ಸ್ ಶೋರೂಮ್ ವಾಪಸಂದ್ರ ಲೋಕಾಯುಕ್ತ ಆಫೀಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಕೈ ಸ್ಯಾರೀಸ್ ನವರಿಂದ ಮಹಿಳೆಯರಿಗಾಗಿ ಎಲ್ಲಾ ತರಹದ ಬಟ್ಟೆಗಳ ಮೇಲೆ ಆಫರ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರಹದ ಟಾಪ್ಸ್ ಮತ್ತು ಕುರ್ತೀಸ್ ಅಪ್ ಟು 50% ಡಿಸ್ಕೌಂಟ್, ರೆಡಿ ಡ್ರೆಸ್ 50% ಡಿಸ್ಕೌಂಟ್, ಜೀನ್ಸ್ ಪ್ಯಾಂಟ್ಸ್ 50% ಡಿಸ್ಕೌಂಟ್ಸ್, ಬ್ರಾಂಡೆಡ್ ಲೆಗಿನ್ಸ್ 200 rupees ಓನ್ಲಿ, ಪಟೇಲ ಫುಲ್ ಸೆಟ್ ಬೈ 1 get 1 free, ನೈಟೀಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಪಾರ್ಟಿ ಡ್ರೆಸ್ಸಸ್ ಅಪ್ ಟು 30% ಡಿಸ್ಕೌಂಟ್, ಲಿಮಿಟೆಡ್ ಸ್ಟಾಕ್. ಹರಿ ಅಪ್. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ.
ಫೆಬ್ರವರಿ 28ರಂದು ನಡೆಯುವ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ವತಿಯಿಂದ ಜಿಲ್ಲಾ ಮಟ್ಟದ ವಿವಿಧ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮಕ್ಕಳಿಗಾಗಿ ವಿಜ್ಞಾನ ಮತ್ತು ವಿಜ್ಞಾನ ಒಗಟು ಬಿಡಿಸುವ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳಿಗಾಗಿ ವಿಜ್ಞಾನ ಸ್ಪರ್ಧೆಯಲ್ಲಿ ಎಸ್.ಕೆ. ಚಂದ್ರಕಾಂತ ಗೌಡ, ಶ್ರೇಯಾ ಧನೇಮ್, ಎಸ್ ಯಶಸ್ವಿನಿ ಮತ್ತು ಎನ್ ನಿಶ್ಚಿತ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ವಿಜ್ಞಾನ ಒಗಟು ಬಿಡಿಸುವ ಸ್ಪರ್ಧೆಯಲ್ಲಿ ಎನ್ ಸೌಮ್ಯ, ಎನ್ ಯಶಸ್ ಗೌಡ, ಎವಿ ಇಂದುಶ್ರೀ ಹಾಗೂ ಜಯಂತಿ ಟಿ ಗೌಡ ಆಯ್ಕೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ಶಿವಶಂಕರ್ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ಹಾಗೂ ಪ್ರಮಾಣ ಪತ್ರವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಿವಕುಮಾರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಧನು ರೇಣುಕಾ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ದತ್ತಾಂಶಗಳ ಸಂಗ್ರಹಣಾ ಕೇಂದ್ರ ಜಿಲ್ಲಾ ಯೋಜನಾ ಸಂಯೋಜಕರಾದ ಮಂಜುಳಾ ಚೆಂಡುಗೋಳ್ ಉಪಸ್ಥಿತರಿದ್ದರು. ಎರಡ್ 2022-23ನೇ ಸಾಲಿನಿಂದ ರಾಜ್ಯಾದ್ಯಂತ ಆಯ್ದ ಕೇವಲ 20,000 ಶಾಲೆಗಳಲ್ಲಿ ಮಾತ್ರವೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವಂತಹ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್, ಮುಂದಿನ ಶೈಕ್ಷಣಿಕ ವರ್ಷ ರಾಜ್ಯಾದ್ಯಂತ ಆಯ್ದ ಕೇವಲ 20,000 ಶಾಲೆಗಳಲ್ಲಿ ಮಾತ್ರವೇ ಎನ್ಇಪಿ ಜಾರಿಗೆ ತರಲು ನಿರ್ಧರಿಸಿದ್ದೇವೆ ಎಂದು ತಿಳಿಸಿದ್ದಾರೆ. ರಾಜ್ಯಾದ್ಯಂತ 60,000 ಅಂಗನವಾಡಿ ಕೇಂದ್ರಗಳಿದ್ದು ಸುಮಾರು 6,000 ಅಂಗನವಾಡಿಗಳು ಶಾಲಾ ಕೇಂದ್ರಗಳಲ್ಲಿವೆ. 3-4,000 ಅಂಗನವಾಡಿಗಳು 100-200 ಮೀಟರ್ ದೂರದಲ್ಲಿವೆ. ಇವುಗಳನ್ನು ಶಾಲೆಗಳೊಂದಿಗೆ ಸಂಯೋಜಿಸಿ ವಿದ್ಯಾರ್ಥಿಗಳ ಸಂಖ್ಯೆ ಉತ್ತಮವಾಗಿರುವ ಖಾಸಗಿ ಶಾಲೆಗಳನ್ನು ಒಳಗೊಂಡಂತೆ ಎನ್ಇಪಿ ಜಾರಿ ಮಾಡಲಾಗುವುದು. ಈ ಬಾರಿಯ ಬಜೆಟ್ನಲ್ಲಿ ಎನ್ಇಪಿ ಜಾರಿಗೆ ಅನುದಾನ ನೀಡುವಂತೆಯೂ ಸಿಎಂಗೆ ಮನವಿ ಮಾಡಿರುವುದಾಗಿ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರೌಢಶಾಲೆಗಳ ಸುತ್ತ ನಿಷೇಧಾಜ್ಞೆ ಜಾರಿ, ಶಾಲೆಗಳಲ್ಲಿ ಸಮವಸ್ತ್ರ ಸಂಹಿತೆ ಪಾಲನೆಗೆ ಜಿಲ್ಲಾಧಿಕಾರಿ ಮನವಿ. ರಾಹುಲ್ ಗಾಂಧಿ ಬಗ್ಗೆ ಟೀಕೆಗೆ ಆಕ್ರೋಶ, ಅಸ್ಸಾಂ ಮುಖ್ಯಮಂತ್ರಿ ಹೇಳಿಕೆಗೆ ಕಾಂಗ್ರೆಸ್ ಪ್ರತಿಭಟನೆ. ಗ್ರಾಮೀಣ ಮಹಿಳೆಯರ ಬಲವರ್ಧನೆಗೆ ಟೈಲರಿಂಗ್ ಹಾಗೂ ಕಂಪ್ಯೂಟರ್ ಕಲಿಕೆಗೆ ಪ್ರೋತ್ಸಾಹ, ಸಹಕಾರ ನೀಡಿದರೆ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ. ಹಿರಿಯ ನಾಗರಿಕರ ಕಷ್ಟದ ಬದುಕಿನ ಮೇಲೆ ಇಂದಿನ ಯುವ ಸಮುದಾಯದ ಬದುಕು ನಿರ್ಮಾಣ, ಹಿರಿಯರನ್ನ ಗೌರವಿಸುವುದೇ ಯುವಕರಿಗೆ ಸಂಸ್ಕೃತಿ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.